ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಲೈಫ್ ಬೋಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಹ್ಯಾಪಿಯಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ದಿನಗಳೇ ಆಗೋಯಿತು ನನ್ನ ಫೇಸ್ನ ಕೇರ್ ಮಾಡಿ. ಮಕ್ಕಳ ಕೆಲಸ, ಮನೆ ಕೆಲಸ ಇದರಲ್ಲೇ ಬ್ಯುಸಿಯಾಗಿ ನನ್ನ ಫೇಸ್ನ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ನಾನು ಇವತ್ತು ಏನಾದರೂ ಹಾಕಿ ಸ್ಕಿನ್ನ ಕೇರ್ ಮಾಡೋಣ ಸ್ವಲ್ಪನಾದರೂ ಅಂತ ಡಿಸೈಡ್ ಮಾಡಿ ನಾನೊಂದು ಪ್ಯಾಕ್ನ ರೆಡಿ ಮಾಡಿದ್ದೀನಿ. ಏನಿಲ್ಲ, ಅದು ಸಿಂಪಲ್ ಪ್ಯಾಕ್ ಅಷ್ಟೇ. ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಮತ್ತು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಅದು ನೀರಲ್ಲಿ ವಾಶ್ ಮಾಡಿಕೊಂಡು ಇವಾಗ ಮುಖ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ಒಂದು ಸಿಂಪಲಾಗಿ ಒಂದು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಆ ಕ್ರೀಮ್ ಹಾಕ್ಕೊಳ್ತೀನಿ ಮತ್ತು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಒಂದು ಮಸಾಜ್ ಕೊಟ್ಬಿಡ್ತೀನಿ ಫೇಸ್ಗೆ. ಯಾಕಂದರೆ ಮಸಾಜ್ ನಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ. ಸೊ ಮಸಾಜ್ ಆಗಿದ ತಕ್ಷಣ ಒಂದು ಹಣೆಗೆ ಒಂದು ಚಿಕ್ಕ ಬಿಂದಿನ ಇಟ್ಕೊಳ್ತೀನಿ. ಇಷ್ಟೇ ನಾನು ಸ್ಕಿನ್ ಕೇರ್ ಇವತ್ತು ಮಾಡೋದು. ಸಿಂಪಲ್ಲಾಗಿ ರೆಡಿಯಾಗಿಬಿಟ್ಟು ಇವಾಗ ತುಂಬ ಕೆಲಸ ಇದೆ ಮನೇಲಿ ಮಾಡೋವಂಥದ್ದು. ಚಿಕ್ಕ ಮಗ ಎದ್ದವಳು ಇನ್ನೂ ಮಲಗಿದ್ದಾನೆ. ಅವನು ಎದ್ದಿದ ತಕ್ಷಣ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ದಿಲ್ವಿನ್ನು ಸ್ಕೂಲ್ಗೆ ಆಲ್ರೆಡಿ ಹೋದ, ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಾಕ್ಸ್ ಕಟ್ಕೊಂಡು ಹೋದ. ಪ್ರಭಾ ಅಂತೂ ಮುಂಬೈಯಲ್ಲಿದ್ದಾರೆ. ಸೊ ಅವರು ಮಂಡೇ ಬರ್ತಾರೆ. ಮನೆ ಕ್ಲೀನ್ ಮಾಡೋದು ಕೆಲಸ, ಪಾತ್ರೆ ತೊಳೆ ಕೆಲಸ, ದಿನನಿತ್ಯದ ಕೆಲಸನ ಫಟಾಫಟ್ ಅಂತ ಇವತ್ತು ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಫ್ರೀ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಕೇರ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡೋವಾಗ ತುಪ್ಪ ಹಾಕ್ಕೊಂಡು ಪುಳಿಯೋಗರೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ಪುಳಿಯೋಗರೆ. ಸೊ ಅವನಿಗೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಎಲ್ಲ ಪುಳಿಯೋಗರೆ ಮಾಡಿಬಿಟ್ಟು ಅವನಿಗೆ ನಾನು ಕಟ್ಟಿ ಪ್ಯಾಕ್ ಮಾಡಿ ಸ್ಕೂಲ್ಗೆ ಕಳಿಸ್ದೆ. ಇವಾಗ ನೋಡಿ, ನನ್ನ ಚಿಕ್ಕ ಮಗ ಎದ್ದಿದ್ದಾನೆ. ಅವನು ಎದ್ದಿದ ತಕ್ಷಣ ನೋಡಿ ಏನು ಮಾಡ್ತಾನೆ ಅಂದರೆ, ಏನನ್ನು ನಾನು ನೀಟಾಗಿ ಜೋಡಿಸಿರ್ತೀನೋ ಆ ವಸ್ತುಗಳನ್ನೆಲ್ಲ ಎತ್ತಿಬಿಟ್ಟು ಕೆಳಗೆ ಆಟ ಆಡೋಕ್ಕೆ ಬಳಸ್ಕೊಬಿಟ್ಟಿರ್ತಾನೆ. ಇದನ್ನು ನಾನು ಮತ್ತೆ ಎತ್ತಿಡಬೇಕಾಗತ್ತೆ. ಸೊ ಇವಾಗ ಎಲ್ಲ ಅವನು ಕೆಳಗಡೆ ಹಾಕಿರೋ ಬುಕ್ಸ್ಗಳನ್ನೆಲ್ಲ ಒಂದೊಂದೇ ಎತ್ತಿ ನೀಟಾಗಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅವನು ಸೋಫಾ ಮೇಲೆ ಕೂತ್ಕೊಂಡು ನನ್ನೇ ನೋಡ್ತಾ ಇದ್ದಾನೆ ನಗೆದುಕೊಂಡು. ಇದು ಅವನು ನನಗೆ ಗುಡ್ ಮಾರ್ನಿಂಗ್ ಹೇಳೋ ವಿಧಾನ. ನಾನು ಬಂದಿದ್ದೀನಮ್ಮ, ರೆಡಿಯಾಗು ಕೆಲಸ ಮಾಡೋದಕ್ಕೆ ಅಂತ ಮೇ ಬಿ ಇರಬೇಕೇನೋ. ಇವಾಗೆಲ್ಲ ನಾನು ಎತ್ತಿಡ್ತಾಯಿದ್ದೀನಿ. ಅವನು ಬರ್ತಾನೆ, ನೋಡ್ಕೊಳ್ಳಿ, ಸ್ವಲ್ಪ ಹೊತ್ತಾದಮೇಲೆ ಬರ್ತಾನೆ, ಹೆಲ್ಪ್ ಮಾಡ್ತಾನೆ ನನಗೆ. ಇವಾಗ ಎತ್ಕೊಂಡೋಗಿ ನೋಡಿ ಅಲ್ಲಿ ಇಡ್ತೀನಿ ಜೋಡ್ಸೋಕ್ಕೆ ಅಂತ. ನೋಡಿ, ನಾನು ಹೇಳಿಲ್ವ ನಿಮಗೆ, ಜೋಡ್ಸೋಕ್ಕೆ ಅವನೇ ಬರ್ತಾನೆ, ಎಲ್ಲ ನೀಟಾಗಿ ಹೆಲ್ಪ್ ಮಾಡ್ತಾನೆ, ಜೋಡಿಸ್ತಾನೆ ಎಲ್ಲ ನನ್ನ ಜೊತೆ. ನಾನೇ ಮಾಡ್ತೀನಿ ಬಿಡು ಹನಿ, ನಾನೇ ಎತ್ತಿಡ್ತೀನಿ ಅಂದ್ಬಿಟ್ಟು ನೀಟಾಗಿ ಎತ್ತಿಟ್ಟ ಎಲ್ಲ ಬುಕ್ಕುಗಳನ್ನು. ಆದರೆ ನೆಕ್ಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಟರೆ ಆ ಬುಕ್ಕುಗಳನ್ನ ಹೇಗೆ ಎತ್ತಿಡ್ತಾನೋ ಅದನ್ನು ಅದೇ ರೀತಿ ಎಲ್ಲ ಓಪನ್ ಮಾಡಿಬಿಟ್ಟು ಕೆಳಗಡೆ ಆಟ ಆಡೋಕ್ಕೆ ಎಲ್ಲ ಚಲಾಪಿಲಿಯಾಗಿ ಬಳಸ್ಕೊಬಿಟ್ಟಿರ್ತಾನೆ ಈ ಥರ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಮನೇಲೆಲ್ಲ, ಮಕ್ಕಳಿರೋ ಮನೇಲೆಲ್ಲ ನೀಟಾಗೆಲ್ಲ ಜೋಡಿಸಿ ಎಲ್ಲ ಪ್ರತಿಯೊಂದು ನೀಟಾಗಿ ಇಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಬಿಡೋದಿಲ್ಲ, ಎಲ್ಲ ಎತ್ಕೊಂಡು ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಆದಷ್ಟು ನಾನು ಟ್ರೈ ಮಾಡ್ತೀನಿ ನೀಟಾಗಿ ವಸ್ತುಗಳನ್ನೆಲ್ಲ ಇಡೋಕ್ಕೆ. ಯಾಕಂದರೆ ನನಗೆ ಚಲಾಪಿಲಿಯಾಗಿರೋ ಸ್ವಲ್ಪ ಇಷ್ಟ ಆಗೋದಿಲ್ಲ. ಆದರೆ ಮಕ್ಕಳಿದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಇವನು ಅಷ್ಟೊಂದೇನು ಗಲೀಜು ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಎತ್ಕೊಳ್ತಾನೆ. ಬಟ್ ಕಿತ್ತಾಕೋದು, ಹರ್ದಕೋದು ಆ ಥರ ಎಲ್ಲ ಮಾಡೋದಿಲ್ಲ. ನೀಟಾಗಿ ಹುಷಾರಾಗಿ ವಸ್ತುಗಳನ್ನೆಲ್ಲ ನೋಡ್ಕೊಳ್ತಾನೆ. ಅದೊಂದು ಖುಷಿ ನನಗೆ. ನೋಡಿ ಎಷ್ಟು ಕ್ಯೂಟಾಗಿ ಅವನು ಎತ್ತಿಡ್ತಾ ಇದ್ದಾನೆ. ಹೈ-ಫೈ ಮಾಡೋದು, ಕ್ಲಾಪ್ಸ್ ಕೊಟ್ಕೊಂಡು, ಓಕೆ ಅಮ್ಮ ನಿನಗೆ ಹೆಲ್ಪ್ ಮಾಡಿದೆ ನಾನು ಅಂತ. ನೋಡಿ, ಅವನು ನಿಮಗೆಲ್ಲರಿಗೂ ಹಾಯ್ ಮಾಡ್ತೀನಿ ಅಂತ ಬಂದೆ ನಾನು. ಸರಿ ಮಾಡಪ್ಪ ಎಲ್ಲರಿಗೂ ಹಾಯ್ ಅಂದೆ. ಸೊ ಹಾಯ್ ಮಾಡ್ತಿದ್ದಾನೆ. ಸೊ ನೀವು ನನ್ನ ಮಗನಿಗೆ ಹಾಯ್ ಮಾಡಿಬಿಡಿ. ಅವನ ನಗುಲ್ಲೇ ನನ್ನ ಕಷ್ಟ ಎಲ್ಲ ನಾನು ಮರ್ತೋಗ್ತೀನಿ. ಅವನು ಮಾಡೋ ಫನ್ನಿ ಮೂಮೆಂಟ್ಸು, ಜೋಕ್ ಮಾಡೋದು, ನನ್ನ ಜೊತೆ ಮಾತಾಡೋದು, ಅವ್ನು ಡ್ಯಾನ್ಸ್ ಆಡೋದು ತುಂಬ ಕ್ಯೂಟಾಗಿ ಫನ್ನಿಯಾಗಿರುತ್ತೆ. ಸೊ ನಾನು ತುಂಬ ನಗ್ತಿರ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ, ನೋಡಿ ಹಾಲು ಕಾಯಿಸಿಕ್ಕಿದ್ದೀನಿ. ಸೊ ಅದು ಫುಲ್ಲೆಲ್ಲ ಕೆನೆ ಕೆಟ್ಟಿದೆ. ಇವಾಗ ನಾನು ಕೆನೆನ ತೆಗೆದು ಸ್ಟೋರ್ ಮಾಡ್ಕೊಳ್ತೀನಿ. ಎವ್ರಿ ಮಂತ್ ನನ್ನ ಮನೆಯಲ್ಲೇ ಈ ಥರ ಕೆನೆಗೆ ಹಾಕ್ಕೊಂಡು ಅದು ಸ್ವಲ್ಪ ಮೊಸರು ಹಾಕ್ಕೊಂಡು
ಬೆಣ್ಣೆ ಮಾಡಿಕೊಂಡು ಮನೇಲಿ ತುಪ್ಪ ಕಾಯಿಸ್ಕೊಂಡು ನಾವೆಲ್ಲ ತಿಂತೀವಿ. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಮನೆಗಳಲ್ಲೇ ತುಪ್ಪ ಮಾಡ್ಕೊಳ್ಳಿ, ಹೆಲ್ತಿಯಾಗಿರುತ್ತೆ. ನೋಡಿ, ನಾನು ಆಲ್ರೆಡಿ ನೋಡಿ ಇಷ್ಟು ತುಪ್ಪನ ಸ್ಟೋವ್ ಮಾಡಿದ್ದೀನಿ. ಈ ಬಾಕ್ಸಲ್ಲಿ ನಾನು ತುಪ್ಪ ಸ್ಟೋವ್ ಮಾಡ್ಕೊಂಡ್ಬರ್ತೀನಿ. ಇದನ್ನು ಕಾಯಿಸಿ ನಾನು ಹಾಕ್ಕೊಳ್ತೀನಿ. ಓಕೆನಾ? ಬನ್ನಿ ಇವಾಗ ನಾನು ಕೆನೆ ಹೇಗೆ ತೋರಿಸ್ತೀನಿ ಅಂತ ನೋಡಿ ಫ್ರೆಂಡ್. ಪ್ರತಿದಿನ ಹಾಲಯ್ಯಪ್ಪ ನಮಗೆ 1 ಲೀಟ್ರ್ ಹಾಲು ಕೊಟ್ಬಿಟ್ಟು ಹೋಗ್ತಾರೆ. ನಾನು ಈ ಥರ ಹಾಲು ತಗೊಂಡು ನೀಟಾಗಿ ಚೆನ್ನಾಗಿ ಕಾಯ್ದಿದ್ದು ಆದಮೇಲೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟೆಲ್ಲ ತಣ್ಣಗೆ ಆದಮೇಲೆ ಕೆನೆ ಈ ಥರ ಮೇಲೆ ಕಟ್ಟಿರುತ್ತೆ ಹಾಲು ಮೇಲೆ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ನಾನು ನೀಟಾಗಿ ಕೆನೆ ಎಲ್ಲ ಹಾಕ್ಕೊಳ್ತೀನಿ. ಕೆನೆ ಎಲ್ಲ ಈ ಥರ ಪ್ರತಿದಿನ 1 ತಿಂಗಳವರೆಗೂ ನಾನು ಕೆನೆಗಳನ್ನ ಈ ಥರ ಕಲೆಕ್ಟ್ ಮಾಡ್ಕೊಳ್ತೀನಿ ಒಂದು ಬಾಕ್ಸಲ್ಲಿ. ಕೆನೆ ಎಲ್ಲ ಎತ್ತಿ ಹಾಕಿದ್ಮೇಲೆ 2 ಟೇಬಲ್ ಸ್ಪೂನ್ ಅದಕ್ಕೆ ಮೊಸರು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಈವನ್ ಮಾಡಿಬಿಟ್ಟು ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಫ್ರೀಝಲ್ಲಿ ಇರೋದರಿಂದ ಕೆನೆ ಕೆಡೋದಿಲ್ಲ. ನಾವು ಎಷ್ಟು ದಿನಗಳು ಬೇಕಾದರೂ ಕೆನೆನ ಕಲೆಕ್ಟ್ ಮಾಡ್ಬೋದು. ತುಂಬ ಜಾಸ್ತಿ ಕೆನೆ ಕಲೆಕ್ಟ್ ಆದಮೇಲೆ ಅದನ್ನು ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಬೋದು. ಸೊ ನಾನು 1 ತಿಂಗಳ ಗಂಟ ಈ ಥರ ಸ್ಟೋರ್ ಮಾಡ್ಕೊಳ್ತೀನಿ, ನನಗೆ ಸಾಕಾಗಷ್ಟು. ಈ ಥರ ಪ್ರೊಸೆಸಲ್ಲಿ ನಾನು ಎವ್ರಿ ಮಂತ್ ನಾನು ಮನೆಯಲ್ಲಿ ತುಪ್ಪನ ಕಾಯಿಸ್ಕೊಳ್ತೀನಿ. ಮಕ್ಕಳಿಗೆಲ್ಲ ನಮ್ಮ ಮನೆಯವರೆಲ್ಲ ತಿಂತಾರೆ. ತುಪ್ಪ ಅನ್ನೋದು ತುಂಬ ಮುಖ್ಯ ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಸ್ಕಿನ್ಗೆ, ಯಂಗ್ ಆ್ಯಂಡ್ ಸ್ಟ್ರಾಂಗ್ ಆಗಿರೋದಕ್ಕೆ, ಮತ್ತು ಬೋನ್ಗೂ ತುಂಬ ಒಳ್ಳೆಯದು. ತುಪ್ಪ ಬೋನ್ ತುಂಬ ಸ್ಟ್ರೆಂತ್ ಆಗಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಮಾಡಿರೋಂಥ ತುಪ್ಪಗಳನ್ನ ಬಳಸೋಕ್ಕೆ ಟ್ರೈ ಮಾಡಿ. ಆದಷ್ಟು ಹಸು ಹಾಲು ಸಿಗ್ತಾರೆ. ಏನು ಮಾಡೋದು ಅಂದರೆ ನೀವು ಆರ್ಗ್ಯಾನಿಕ್ ಮಿಲ್ಕ್ ಪಾಕೆಟ್ಸ್ಗಳನ್ನೆಲ್ಲ ನೀವು ಆನ್ಲೈನಲ್ಲಿ ತೊಗೊಳ್ಬೋದು. ಈಗ ಅವೈಲಬಿಲಿಟಿ ಇದೆ, ಫೆಸಿಲಿಟೀಸ್ ಎಲ್ಲ. ನಾವು ಹಳ್ಳಿಲಿ ಇರೋದ್ರಿಂದ ನಮಗೆ ನಾವು ಮಾಡಿದ್ದಕ್ಕೂ ಗೊತ್ತಿಲ್ಲ, ಬಟ್ ನಮ್ಗೆ ಹಸುವಿನ ಹಾಲು ಡೈರೆಕ್ಟಾಗಿ ಸಿಗುತ್ತೆ. ಸೊ ಅದರಿಂದ ನಾನು ಈ ಥರ ಮಾಡ್ಕೊಳ್ತೀನಿ ತುಪ್ಪನ ಮನೆಯಲ್ಲೇ. ನೋಡಿ, ಇಲ್ಲಿದೆ ತುಪ್ಪ. ಈ ತುಪ್ಪ ಬಂದು ನಾನು ದೇವರಿಗೆ ಯೂಸ್ ಮಾಡ್ತೀನಿ. ನಂದಿನಿ ತುಪ್ಪ ಅನ್ನೋದು ದೇವರಿಗೆ ಯೂಸ್ ಮಾಡೋಂಥದ್ದು. ನೋಡಿ, ಇಲ್ಲಿರೋ ಈ ತುಪ್ಪ ಬಂದು ನಾನು ಮನೇಲಿ ಕಾಯಿಸ್ಕೊಂಡು ನಾವು ಮನೆಯವರೆಲ್ಲ ತಿನ್ನೋ ಅಂಥ ತುಪ್ಪ. ನೋಡಿ ಯಾವ ಥರ ಇರುತ್ತೆ ತುಪ್ಪ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ನೋಡಿ ಯಾವ ರೀತಿ ಘಮ ಅಂತ ಇರುತ್ತೆ, ಸೂಪರಾಗಿರುತ್ತೆ. ಮತ್ತು ತುಪ್ಪ ಕಾಯಿಸೋವಾಗ ನಾವು ಏನೇನು ಹಾಕಬೇಕು ಅಂದರೆ, ತುಪ್ಪ ಕಾಯಿಸ್ಬೇಕಾದ್ರೆ 1 ಟೈಮ್ ತುಪ್ಪ ಕಾಯಿಸೋವಾಗ ನೀವು ನುಗ್ಗೆ ಸೊಪ್ಪಿಂದ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಟೈಮು ತುಪ್ಪ ಕಾಯಿಸೋವಾಗ ವೀಳ್ಯದ ಎಲೆಗಳನ್ನ ಹಾಕ್ಕೊಂಡು ತುಪ್ಪ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟೈಮು ತುಪ್ಪ ಮಾಡ್ಕೊಳ್ಳೋದು ಅರಿಶಿಣದ ಎಲೆಗಳನ್ನ ಹಾಕ್ಕೊಂಡು ತುಪ್ಪ ಮಾಡ್ಕೊಳ್ಳಿ. ಈ ಥರ ಮತ್ತು ಲವಂಗ, ಮೆಣಸು, ಯಾಲಕ್ಕಿ ಹಾಕ್ಕೊಂಡು ಒಂದ್ಸತಿ ತುಪ್ಪ ಮಾಡ್ಕೊಳ್ಳಿ. ಈ ಥರ ಎಲ್ಲ ಥರದ ಗಿಡಮೂಲಿಕೆಗಳನ್ನು ನಾವು ಹಾಕ್ಕೊಂಡು ತುಪ್ಪ ಕಾಯಿಸ್ಕೊಬೋದು. ನಾನು ಒಂದೊಂದು ಟೈಮ್ಗೆ ಒಂದೊಂದು ಗಿಡಮೂಲಿಕೆಗಳನ್ನ ಹಾಕ್ಕೊಂಡು ತುಪ್ಪನ ಕಾಯಿಸ್ಕೊತೀನಿ. ಈ ಸತಿ ನಾನು ಈ ತುಪ್ಪ ಮಾಡಿರೋದು ವೀಳ್ಯದ ಎಲೆಗಳನ್ನ ಹಾಕ್ಕೊಂಡು ನಾನು ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ತುಂಬ ಆರೋಗ್ಯಕ್ಕೆ ಎನರ್ಜಿ ಕೊಡುವಂತಹ ಎಲ್ಲ ಅಂಶಗಳು ಇರುತ್ತವೆ. ಅದಕ್ಕೋಸ್ಕರ ಆದಷ್ಟು ಈ ಥರ ನಾನು ತುಪ್ಪನ ಕಾಯಿಸ್ಕೊಂಡು ಮನೇಲಿ ಯೂಸ್ ಮಾಡೋವಂಥದ್ದು. ನೀವು ಈ ಥರ ಏನಾದರೂ ರೆಮಿಡೀಸ್, ಈ ಥರ ಫುಲ್ ಇನ್ಫಾರ್ಮೇಷನ್ ತುಪ್ಪ ಯಾವ ಥರ ಕಾಯಿಸ್ತೀರ ನೀವು ಅನ್ನೋದೇನಾದರೂ ವಿವರಣೆ ಬೇಕಂದರೆ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ನಾನು ಮನೇಲಿ ಯಾವ ರೀತಿ ತುಪ್ಪ ಮಾಡ್ಕೊಳ್ತೀನಿ ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ಅದನ್ನು ನೋಡಿಕೊಂಡು ತುಪ್ಪನ ಕಾಯಿಸ್ಕೊಬೋದು. ಅದು ಡೀಟೇಲ್ ಆಗಿದೆ ಯಾವ ಥರ ತುಪ್ಪ ಕಾಯಿಸೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಬೆಣ್ಣೆ ನಾನು ತೆಗಿತೀನಿ ಅನ್ನೋದನ್ನು ನಾನು ಶೂಟ್ ಮಾಡಿ ನನ್ನ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನಿಮಗೆ ಯಾವಾಗ ಆಗ್ತೀನಿ ಅಂತ ಕೂಡ ನಾನು ಈ ಚಾನಲಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಮೇಯ್ನಾಗಿ ನಿಮಗೆ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮನೆಯಲ್ಲೇ. ನಾನು ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ. ಯಾಕಂದರೆ 1 ಲೀಟ್ರ್ ಹಾಲು ತಗೊಳ್ಳೋದ್ರಿಂದ ನಾನು ಮನೇಲೆ ಪನ್ನೀರ್ ಮಾಡ್ಕೊಳ್ತೀನಿ, ಸ್ಟೋವ್ ಮಾಡಿ ಇಟ್ಕೊಳ್ತೀನಿ, ಬೆಣ್ಣೆ ಮಾಡಿ ಸ್ಟೋವ್ ಮಾಡಿ ಇಟ್ಕೊಳ್ತೀನಿ, ತುಪ್ಪ ಮಾಡಿ ಸ್ಟೋವ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಅನೇಕ ರೀತಿಯಲ್ಲಿ ನಮಗೆ ಲಾಭಗಳಿರುತ್ತೆ ಹಾಲು ಪರ್ಚೇಸ್ ಮಾಡೋದ್ರಿಂದ. ಇವಾಗ ಬನ್ನಿ ಫಟಾಫಟ ಅಂತ ನಾನು ಪನ್ನೀರ್ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಪನ್ನೀರ್ ಮಾಡೋದಕ್ಕೆ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ನೀಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಹಾಲು ಚೆನ್ನಾಗಿ ಕಾದು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಆ ಥರ ನಾವು ಹಾಲನ್ನ ಕಾಯಿಸ್ಕೋಬೇಕು. ಅಷ್ಟರಲ್ಲಿ ನಾನು ಪನ್ನೀರನ್ನ ಸೋಸೋಕ್ಕೆ ಬಟ್ಟೆ ಮತ್ತು ಜಾರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಕಡೆ ಹಾಲು ಕಾಯಿಸ್ಕೊಳ್ತಾ ಇರಬೇಕು, ಮತ್ತು ಅದು ಕಾದಿದ ತಕ್ಷಣವೇ ಪನ್ನೀರಲ್ಲಿರೋ ನೀರನ್ನೆಲ್ಲ ನಾವು ಬಸ್ಕೋಬೇಕಾಗತ್ತೆ ನೀಟಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ನಾವು ಕುದಿಸ್ಬೇಕಾಗುತ್ತೆ ಹಾಲನ್ನ.
ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ ಯಾವ ರೀತಿ ಹಾಲು ಕುದೀತಾ ಇದೆ ಅಂತ. ಈ ಥರ ಚೆನ್ನಾಗಿ ಹಾಲು ಕುದಿದ ಮೇಲೆ ನಾನು ಇದಕ್ಕೆ ವೆನಿಗರ್ನ ತಗೊಳ್ತಾ ಇದ್ದೀವಿ. ನಿಂಬೆಹಣ್ಣು ರಸ ಕೂಡ ನಾವು ಇಲ್ಲಿ ಬಳಸ್ಬೋದು ಪನ್ನೀರನ್ನ ಮಾಡೋದಕ್ಕೆ. ನಾನಿಲ್ಲಿ ವೆನಿಗರ್ನ ಬಳಸ್ಕೊಳ್ತಾ ಇದ್ದೀನಿ. ಈ ಥರ ವೆನಿಗರ್ನ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಕಲಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, 1 ನಿಮಿಷದಲ್ಲೇ ಹಾಲು ಈ ಥರ ಹೊಡೆಯುತ್ತೆ. ಹೊಡೆದಿದ್ದಾದಮೇಲೆ ನಾವೊಂದು 4 ನಿಮಿಷ ಈ ಥರ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಈ ಥರ ಕುದಿ ಬರಬೇಕು ಒಂದು 4 ನಿಮಿಷ. ನೋಡಿ ಫಟಾಫಟ ಅಂತ ಪನ್ನೀರ್ ರೆಡಿ ಆಗೋಯಿತು. ಪನ್ನೀರ್ ಮಾಡೋದು ತುಂಬಾ ಈಸಿ. ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಮನೆಯವರೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಔಟ್ಸೈಡೆಲ್ಲ ಪನ್ನೀರೆಲ್ಲ ತೊಗೊಳ್ಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಥರ ಹಾಲು ತೊಗೊಂಡು ಮನೆಯಲ್ಲಿ ಪನ್ನೀರ್ ಮಾಡಿಕೊಂಡು ಹೆಲ್ತಿಯಾಗಿ ರೆಸಿಪಿಗಳನ್ನ ಮಾಡಿಕೊಂಡು ತಿಂದು ಆರೋಗ್ಯವಾಗಿರಿ. ನೋಡಿ ಇವಾಗ ಪನ್ನೀರು ರೆಡಿ ಆಯಿತು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಈ ನೀರನ್ನೆಲ್ಲ ಬಸಿದ್ಕೊಳ್ತೀನಿ. ನೀರೆಲ್ಲ ಸಪ್ರೇಟ್ ಮಾಡಿದ್ಮೇಲೆ ಆ ಬಟ್ಟೆಯಲ್ಲಿ ಒಂದು ಗ್ಲಾಸ್ ತಣ್ಣೀರನ್ನ ಹಾಕ್ಕೊಂಡು ನೀಟಾಗಿ ನಾನು ಎಲ್ಲ ನೀರನ್ನ ಹಿಂಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ. ಪನ್ನೀರು ಮಾಡೋಕ್ಕೆ ಕಷ್ಟ ಅಂತ ಅಂಗಡಿಯಲ್ಲಿ ತಂದು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಪನ್ನೀರು ನಾವು ಮನೆಯಲ್ಲೇ ಮಾಡೋದು ತುಂಬಾ ಈಸಿ ಕೆಲಸ. ಇದೊಂದು 5 ನಿಮಿಷದ ಕೆಲಸ ಅಷ್ಟೇ. ಅದೇ ಸ್ವಲ್ಪ ನಾವು ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ನಮಗೆ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ. ಈ ಥರ ಹೆಲ್ತಿ ಫುಡ್ನ ಮನೆಯಲ್ಲೇ ಮಾಡ್ಕೊಳ್ಳೋದು. ಈಗ ನೋಡ್ತಾ ಇರಿ, ನಾನಿವಾಗ ಸ್ಟವ್ ಆಫ್ ಮಾಡಿ ಇಳಿಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ತೀನಿ ವಾಟರ್ನ. ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಪನ್ನೀರ್ ನೋಡೋದಕ್ಕೆ. ನೋಡಿದ್ರೆ ಪನ್ನೀರೆಲ್ಲ ರೆಡಿಯಾಗಿ ಮೇಲೆ ಬಂದ್ಬಿಟ್ಟಿದೆ. ಎಷ್ಟು ಪರ್ಫೆಕ್ಟಾಗಿ ಪನ್ನೀರ್ ಆಗಿದೆ ನೋಡಿ. ನಾನು ಇವತ್ತು ಪನ್ನೀರ್ ಮಾಡೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಪನ್ನೀರನ್ನ ಬಳಸಿ ನಿಮಗೆ ಒಂದು ರೆಸಿಪಿನ ನಾನು ತೋರಿಸ್ತೀನಿ. ನೋಡಿ ಈ ಥರ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನೀರೆಲ್ಲ ಸಪ್ರೇಟ್ ಆದಮೇಲೆ ಒಂದು ಗ್ಲಾಸ್ ತಣ್ಣೀರು ಹಾಕಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ವೆನಿಗರ್ ಎಣ್ಣೆ ಎಲ್ಲ ನೀರಲ್ಲಿ ಹೊರ್ಟೋಗಬೇಕು, ಅದಕ್ಕೋಸ್ಕರ ಈ ಥರ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಬಟ್ಟೆ ಎಲ್ಲ ಕವರ್ ಮಾಡಿ, ಇಲ್ಲಿ ಕಾಟನ್ ಬಟ್ಟೆ ತಗೋಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಡು ಬಟ್ಟೆನ ನೀಟಾಗಿ ಹಿಂಡ್ಕೊಬೇಕಾಗತ್ತೆ. ನೋಡಿ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಿ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಸಪ್ರೇಟ್ ಆಗೋಗುತ್ತೆ. ಜಾಸ್ತಿ ಎಲ್ಲ ಪ್ರೆಸ್ ಮಾಡಬೇಡಿ, ಪನ್ನೀರ್ ಸ್ವಲ್ಪ ಡ್ರೈನೆಸ್ ಆಗೋಗುತ್ತೆ. ಸ್ವಲ್ಪ ವಾಟರ್ ಇರಬೇಕಾಗತ್ತೆ ಅದರಲ್ಲಿ. ಸ್ವಲ್ಪ ಎಲ್ಲ ಈ ಥರ ಎಲ್ಲ ಹಿಂಡಿದಾದಮೇಲೆ ನೀಟಾಗಿ ನಾವು ಈ ಥರ ಪ್ರೋಸೆಸ್ ಮಾಡಿಕೊಂಡು, ನಾನಿಲ್ಲಿ ಗಾಜ್ ಬಾಕ್ಸಲ್ಲಿ ಪನ್ನೀರನ್ನ ಈವನ್ ಮಾಡ್ಕೊಳ್ತೀನಿ. ಯಾಕಂದರೆ ಅದನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಬೇಕಂದ್ರೆ ಅದು ಸಮವಾಗಿ ನಾವು ಫ್ಲ್ಯಾಟರಾಗಿ ಮಾಡಬೇಕಾಗತ್ತೆ. ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿದೆ. ಆರೋಗ್ಯಕರವಾದ ಪನ್ನೀರ್ ರೆಡಿ ಆಯಿತು. ಈ ಥರ ಬಾಕ್ಸ್ ತಗೊಳ್ಳಿ, ಯಾಕಂದರೆ ಒಂದೇ ಸಮವಾಗಿರುತ್ತೆ. ನಾವು ಅಡುಗೆ ಮಾಡೋವಾಗ ಕ್ಯೂಬ್ ಶೇಪಲ್ಲಿ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಬಾಕ್ಸ್ ತಗೊಂಡು ಈ ರೆಡಿಯಾಗಿರೋ ಪನ್ನೀರನ್ನ ನೀಟಾಗೆಲ್ಲ ಈವನ್ ಮಾಡ್ಕೊಳ್ಳಿ. ಈವನ್ ಮಾಡಿಕೊಂಡು ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿಬಿಟ್ಟು ಅದನ್ನು ಕೆಲವು ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೋಡಿ ನಾನು ಇವಾಗ ಎಲ್ಲ ಇದನ್ನು ಈವನ್ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ. ಅದಾದಮೇಲೆ ನಾವು ಈವನ್ ಎಲ್ಲ ಆದಮೇಲೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಕೊಡಬೇಕಾಗತ್ತೆ. ಈ ಥರ ನೋಡಿ ಎಷ್ಟು ನೀಟಾಗಿ ಪನ್ನೀರ್ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಈ ಥರ ಈವನ್ ಮಾಡ್ಕೊಳ್ಬೇಕು. ಇದನ್ನು ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 1-2-3 ಗಂಟೆ ಕಾಲ ಫ್ರೀಝರಲ್ಲಿ ಇಟ್ಬಿಡೋಣ. ಅದೆಲ್ಲ ಪನ್ನೀರ್ ಸೆಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪನ್ನೀರ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಅನೀಸ್ ಲೈಫ್ ಬೋರ್ಡ್ಗೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.